130 140 ಗೆದ್ದು ಬಿಟ್ಟಿದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನ್ ಶಾಶ್ವತ ಅಲ್ಲ. ಅಲ್ಲೇ ತಮಿಳ್ನಾಡಿನ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳ್ನಾಡಿನಲ್ಲಿ ಭಿಕ್ಷೆ ಕೊಟ್ರು DMK ಅವ್ರು, ನಿಮ್ಗೆ ಭಿಕ್ಷೆ, ಒಂದು ರಾಷ್ಟ್ರೀಯ ಪಕ್ಷ ನಿಮ್ದು, 28 ಸೀಟ್ ಕೊಟ್ರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟ್ಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಗ್ತಾರ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಅಲ್ಲಿ ಇದ್ರಿ. ಪಾಪ ಚಿಕ್ಕ ಮಾತಾಡ್ತಾ ನಮ್ಮ ಶಕ್ತಿ ಬೆಳ್ಕೊಂಡು ಹೋದವ ನಮ್ಮ ಪಕ್ಷದಿಂದ, ಅವ ಮಾತಾಡ್ತೀವಿ. ಇಲ್ಲಿ ಬಂದು ನೋಡಿದೆ ನಾನು, ಆ ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟುಗಳಿಗಾದ್ರೂ ಗೆದ್ದಿದೀವಿ. ನೀವೊಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀರಿ. ಹಾಗೆ ನಾವು 58 ಸೀಟ್ ತಗೊಂಡಿದ್ದು ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ದೆ 40 ಸೀಟ್ ಗೆದ್ದಿದ್ದೀವಿ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರು ಕುಟುಂಬದಲ್ಲಿರುವ ಇನ್ಯಾರು ಇರೋ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಗಳಿಗೂ ಅನ್ನೋದು ನಾನು ಹೇಳಿ. ವೈದ್ಯಕೀಯ ಇಲಾಖೆಯಲ್ಲಿ ಇದ್ದಲ್ಲ, ಅವ್ರನ್ನ ಕರ್ಕೊಂಬಂದ್ರಲ್ಲ, ಯಾಕೆ ಕರ್ಕೊಂಬಂದ್ರಿ? ನೀವು ರಾಜ್ಯ ಉದ್ಧಾರ ಮಾಡಕ? ಮಾಧ್ಯಮದ ಸ್ನೇಹಿತರು ಒಂದ್ಸಲ ತೋರ್ಸಿದ್ರಲ್ಲ ಟಿವಿಗಳಲ್ಲಿ, ಅಪಯ ನಾನು 5 ಜನದ ಹೆಸರು ಕೊಟ್ಟಿರೋದು, 5 ಹೆಸರು ನಾನು ಹೇಳಿದ್ದು. ಅದೇ ಅದು ಇನ್ನೊಂದು ಯಾವ್ದು ಸರಿ ಸರ್ ಕೊಡಿ, ಅವನು ಯಾರ ಆಫೀಸ್ ಕೆಲಸ ಮಾಡ್ತಾನಲ್ಲ ಮುಖ್ಯಮಂತ್ರಿ ಕಚೇರಿಯಲ್ಲಿ, ಕೊಡಿ ಫೋನ್. ನಾನೆಲ್ಲಿ ಹೇಳಿದ್ದೆ, ನಾನು ಕೊಟ್ಟಿರೋದೇ 5 ಅಂತ ಹೇಳಿದ್ರಲ್ಲ, ಅದಕ್ಕೆ ಮತ್ತೆ ಸೃಷ್ಟಿ ಮಾಡಿದ್ರು ದಾಖಲೆ. ಅದು CSR ಫಂಡ್ ಕೊಡಕ್ಕೆ ಅಂತ ಹೇಳಿ ಇಂಥ ರಾಜಕೀಯ ಮಾಡೋದಿಕ್ಕೆ ನಿಮ್ ಮಗನ್ ಕರ್ಕೊಂಡ್ ಬಂದಿದ್ದೀರಿ. ನಿಮ್ದೇನು ಕುಟುಂಬ ರಾಜಕೀಯ ಅಲ್ವಾ? ನಿಮ್ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಬಿಡಿ, ರಾಜಕೀಯಕ್ಕೆ ತಂದಿರೋ ಜನ, ಅಹಿಂದ ವರ್ಗದ ಜನಗಳನ್ನ ನನ್ ರೀತಿ ನೀನು ಉದ್ಧಾರ ಮಾಡಪ್ಪ ಅಂತೇಳಿ ಕರ್ಕೊಂಡ್ ಬಂದಿದ್ದೀರಾ. ಪ್ರತಿನಿತ್ಯ ವಸೂಲಿ ಸಂಗ್ರಹ ಮಾಡಕ್ ಇಟ್ಕೊಂಡಿದ್ದೀರಿ. ನೀವು ಇನ್ನೊಂದು ಪಕ್ಷದ ಮೇಲೆ, ಇನ್ನೊಬ್ಬ ನಾಯಕರುಗಳ ಮೇಲೆ ಹೇಳ್ತೀರಾ ಹೀಗೆ.